ದೇಶದ ರಾಜಕೀಯದಲ್ಲಿ ಮತ್ತೆ ಧರ್ಮ ಮತ್ತು ಹಿಂಸೆಯ ಸುತ್ತ ದೊಡ್ಡ ಕಾಳಗ ಶುರುವಾಗಿದೆ. ಇಷ್ಟು ದಿನ ಬೇರೆಯವರು ಸಂಘ ಪರಿವಾರದ ಮೇಲೆ ಆರೋಪ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಬಂದಿರೋ ಆಘಾತಕಾರಿ ಸುದ್ದಿ ಕೇಳಿದ್ರೆ ನಿಮಗೂ ತಲೆ ತಿರುಗುತ್ತೆ. ಆರ್ಎಸ್ಎಸ್, ವಿಶ್ವ ಹಿಂದೂ ಪರಿಷತ್ ಮತ್ತೆ ಬಜರಂಗ ದಳ ಈ ಮೂರು ಸಂಘಟನೆಗಳನ್ನ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಘೋಷಣೆ ಮಾಡಬೇಕು. ಇವುಗಳ ಚಟುವಟಿಕೆಗೆ ತಕ್ಷಣ ಬ್ರೇಕ್ ಹಾಕಬೇಕು ಅಂತ ರಾಜ್ಯದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಕೇಂದ್ರದ ಅಮಿತ್ ಶಾ ದೊಡ್ಡದೊಂದು ದೂರು ಪತ್ರ ತಲುಪಿದೆ. ಹೀಗೆ ಪತ್ರ ಬರೆದು ಬಾಂಬ್ ಸಿಡಿಸಿರೋದು ವಿಪಕ್ಷಗಳ ನಾಯಕರಲ್ಲ, ಸ್ವತಃ ಸಂಘ ಪರಿವಾರದಲ್ಲೇ 16 ವರ್ಷ ದುಡಿದ ಹಳೆಯ ಪ್ರಚಾರಕ ಯಶವಂತ್ ಸಹದೇವ್ ಶಿಂಧೆ. ಅಷ್ಟೇ ಅಲ್ಲ, ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್, ಇಂದ್ರೇಶ್ ಕುಮಾರ್, ವಿಎಚ್ಪಿ ನಾಯಕ ಮಿಲಿಂದ್ ಪರಾಂಡೆ ಸೇರಿದಂತೆ ದೊಡ್ಡ ತಲೆಗಳನ್ನ ಅರೆಸ್ಟ್ ಮಾಡಿ ಜೈಲಿಗೆ ತಳ್ಳಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ. ಏನಿದು ಇಡೀ ವಿವಾದ? ಸಂಘದ ಒಳಗಡೆ ನಡೆದಿದ್ದಾದ್ರೂ ಏನು? ಪೂರ್ತಿ ವಿವರವನ್ನ ನೋಡೋಣ. ಮೊದಲು ಈ ಯಶವಂತ್ ಶಿಂಧೆ ಯಾರು ಅಂತ ಸರಿಯಾಗಿ ತಿಳ್ಕೊಳ್ಳಿ. ಇವರು ಮೊನ್ನೆ ಸಂಘಕ್ಕೆ ಬಂದವರಲ್ಲ. 1990ರಿಂದಲೂ ಪೂರ್ಣ ಪ್ರಮಾಣದ ಆರ್ಎಸ್ಎಸ್ ಪ್ರಚಾರಕರಾಗಿ ಕೆಲಸ ಮಾಡಿದವರು. ಆದ್ರೆ ಇಷ್ಟೆಲ್ಲ ವರ್ಷ ಇದ್ದು ಇವರು ಆಚೆ ಬಂದಿದ್ಯಾಕೆ ಗೊತ್ತಾ? ಇವರೇ ಹೇಳುವ ಪ್ರಕಾರ ಸಂಘದ ನಾಯಕರು ಇವರನ್ನ ಕರೆದು ಬಾಂಬ್ ಮಾಡೋದು ಮತ್ತು ಅದಕ್ಕೆ ತರಬೇತಿ ಕೊಡೋ ಟೀಮ್ಗೆ ಸೇರಿ ಅಂತ ಪ್ರೆಷರ್ ಹಾಕ್ತಿದ್ರಂತೆ. ದೇಶದಲ್ಲಿ ಶಾಂತಿ ಕದಡೋ ಈ ಕೃತ್ಯಕ್ಕೆ ಒಪ್ಪದ ಶಿಂಧೆ ಸಂಘದಿಂದ ಹೊರಗಡೆ ಬಂದ್ರು. ಆಮೇಲೆ 2022ರ ಆಗಸ್ಟ್ನಲ್ಲಿ ಮಹಾರಾಷ್ಟ್ರದ ನಾಂದೇಡ್ ಸಿಬಿಐ ಕೋರ್ಟ್ಗೆ ಹೋಗಿ ಒಂದು ಅಫಿಡವಿಟ್ ಕೊಟ್ಟು ಇಡೀ ದೇಶ ಬೆಚ್ಚಿ ಬೀಳೋ ವಿಷಯ ಹೇಳಿದ್ರು. 2000ರ ದಶಕದಲ್ಲಿ ದೇಶದ ಹಲವೆಡೆ ನಡೆದಂತಹ ಸರಣಿ ಬಾಂಬ್ ಬ್ಲಾಸ್ಟ್ಗಳ ಹಿಂದೆ ಆರ್ಎಸ್ಎಸ್ ಮತ್ತು ವಿಎಚ್ಪಿಯ ದೊಡ್ಡ ನಾಯಕರ ಸೀಕ್ರೆಟ್ ಪ್ಲಾನ್ ಇತ್ತು. ಇವತ್ತಿನ ವಿಎಚ್ಪಿ ನಾಯಕ ಮಿಲಿಂದ್ ಪರಾಂಡೆ ನೇತೃತ್ವದಲ್ಲೇ ನನಗೂ ಸೇರಿ 20 ಜನಕ್ಕೆ ಬಾಂಬ್ ತಯಾರಿಸುವಂತಹ ಟ್ರೈನಿಂಗ್ ಕೊಟ್ಟಿದ್ರು ಅಂತ ಕೋರ್ಟ್ನಲ್ಲೇ ಒಪ್ಪಿಕೊಂಡಿದ್ರು. ಇದಿಷ್ಟೇ ಅಲ್ಲ, 2006ರ ಏಪ್ರಿಲ್ನಲ್ಲಿ ನಾಂದೇಡ್ನಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಯಿತು. ಆರ್ಎಸ್ಎಸ್ ಕಾರ್ಯಕರ್ತ ಲಕ್ಷ್ಮಣ್ ರಾಜ್ಕೊಂಡ್ವರ್ ಅನ್ನೋರ ಮನೆಯಲ್ಲೇ ಬಾಂಬ್ ಜೋಡಿಸುವಾಗ ಅದು ಕೈಕೊಟ್ಟು ಬ್ಲಾಸ್ಟ್ ಆಗಿತ್ತು. ಅದರಲ್ಲಿ ಲಕ್ಷ್ಮಣ್ ಮಗ ನರೇಶ್ ಮತ್ತು ವಿಎಚ್ಪಿ ಕಾರ್ಯಕರ್ತ ಹಿಮಾಂಶು ಪನ್ಸಿ ಇಬ್ರು ಮೃತರಾದ್ರು. ಔರಂಗಾಬಾದ್ನ ಮಸೀದಿಯ ಮೇಲೆ ದಾಳಿ ಮಾಡೋಕೆ ಇವರು ಬಾಂಬ್ ರೆಡಿ ಮಾಡ್ತಾ ಇದ್ರು ಅಂತ ಸಿಬಿಐ ತನಿಖೆಯಲ್ಲೇ ಹೇಳಿತು. ಈ ಕೇಸ್ನಲ್ಲಿ ಶಿಂಧೆ ಸಾಕ್ಷಿಯಾಗೋಕೆ ಮುಂದೆ ಬಂದಾಗ ಆಗಿನ ಜಡ್ಜ್ ಎಆರ್ ಧಮೇಚಾ ಅವರು ಅರ್ಜಿಯನ್ನ ಪರಿಗಣನೆಗೆ ತಗೊಂಡ್ರು. ಆದ್ರೆ ವಿಚಿತ್ರ ಅಂದ್ರೆ ಮುಂದಿನ ವಿಚಾರಣೆ ಬರುವಷ್ಟರಲ್ಲಿ ಆ ಜಡ್ಜ್ನ ಹಠಾತ್ತನೆ ಎತ್ತಂಗಡಿ ಮಾಡಲಾಯಿತು. ಆಮೇಲೆ ಬಂದ ಹೊಸ ಜಡ್ಜ್ ಶಿಂಧೆ ಅವರ ಅರ್ಜಿಯನ್ನೇ ತಿರಸ್ಕರಿಸಿ ಬಿಟ್ರು. ಕೊನೆಗೆ 2025ರ ಜನವರಿ 4ರಂದು ನಾಂದೇಡ್ ಕೋರ್ಟ್ ಎಲ್ಲಾ 9 ಜನ ಆರೋಪಿಗಳನ್ನ ಖುಲಾಸೆಗೊಳಿಸಿತು. ತಕ್ಷಣ ವಿಎಚ್ಪಿ ಅವರು ಇದು ಕಾಂಗ್ರೆಸ್ಗೆ ಬಿದ್ದ ದೊಡ್ಡ ಏಟು ಅಂತ ಹಬ್ಬ ಮಾಡಿದ್ರು. ಆದ್ರೆ ಅಸಲಿ ಸತ್ಯ ಇಲ್ಲೇ ಅಡಗಿರೋದು. ಶಿಂಧೆ ಕೊಟ್ಟ ಸಾಲು ಇಂಟರ್ವ್ಯೂಗಳಲ್ಲಿ ಇನ್ನಷ್ಟು ಭಯಾನಕ ಸಂಗತಿಗಳನ್ನ ಹೊರಹಾಕಿದ್ದಾರೆ. ಪಾಕಿಸ್ತಾನದಲ್ಲೂ ಸೀಕ್ರೆಟ್ ಆಪರೇಷನ್ ಮಾಡೋಕೆ ನಮಗೆ ಟ್ರೈನಿಂಗ್ ಕೊಡ್ತಿದ್ರು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಭಾರತದಲ್ಲಿ ಹಿಂದೂ ಬಲಪಂಥೀಯರೇ ಬಾಂಬ್ ಹಾಕಿ ಆ ನೆಪದಲ್ಲಿ ಮುಸ್ಲಿಂ ಸಮುದಾಯದ ಮೇಲೆ ಗೂಬೆ ಕೂರಿಸೋಕೆ ದೊಡ್ಡ ಸಂಚು ನಡೆದಿತ್ತು ಅಂತ ಆರೋಪಿಸಿದ್ದಾರೆ. 2003 ಮತ್ತು 2004ರಲ್ಲಿ ಜಾಲ್ನಾ, ಪೂರ್ಣ ಮತ್ತು ಪರ್ಭಣಿಯ ಮಸೀದಿಗಳ ಮೇಲೆ ಬಾಂಬ್ ಹಾಕಿದ್ದು ತಮ್ಮ ಜೊತೆ ತರಬೇತಿ ತಗೊಂಡವರೇ ಅಂತ ಶಿಂಧೆ ಬಿಚ್ಚಿಟ್ಟಿದ್ದಾರೆ. ಸಿಬಿಐ ಆರಂಭಿಕ ತನಿಖೆಯಲ್ಲಿ ಇವರ ಆರೋಪಗಳಿಗೆ ಬೆಂಬಲ ಸಿಗುವಂತಹ ಸಾಕ್ಷ್ಯಗಳು ಸಿಕ್ಕಿದ್ವು. ಆದ್ರೆ ದುರಂತ ನೋಡಿ, ಕೇಸ್ಗಳು ಕೋರ್ಟ್ಗೆ ಬಂದಾಗ ಈಗಿರೋ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಪ್ರತಿಯೊಂದು ಪ್ರಕರಣದಲ್ಲೂ ಆರೋಪಿಗಳು ಸಾಕ್ಷ್ಯಾಧಾರಗಳಿಲ್ಲದೆ ಖುಲಾಸೆಯಾಗಿ ಆಚೆ ಬಂದಿದ್ದಾರೆ. ಇಷ್ಟೆಲ್ಲ ಗಂಭೀರ ಆರೋಪಗಳನ್ನ ಸಂಘದ ಹಳೆಯ ಪ್ರಚಾರಕನೇ ಮಾಡ್ತಾ ಇದ್ರೂ ಕೂಡ ಆರ್ಎಸ್ಎಸ್ ಆಗ್ಲಿ ಬಿಎಚ್ಪಿ ಆಗ್ಲಿ ಇದುವರೆಗೂ ತುಟಿ ಪಿಟಕಂದಿಲ್ಲ. ಅಂದ್ರೆ ಮೌನವೇ ಸಮ್ಮತಿಯ ಅನ್ನುವಂತಹ ದೊಡ್ಡ ಅನುಮಾನ ಮೂಡುತ್ತೆ. ಶಿಂಧೆ ಬರೆದಿರೋ ಪತ್ರದಲ್ಲಿ ಇಷ್ಟಕ್ಕೆ ಮುಗಿಯೋದಿಲ್ಲ. ಅಜ್ಮೀರ್ ಶರೀಫ್ ದರ್ಗಾ ಸ್ಫೋಟ ಪ್ರಕರಣದಲ್ಲಿ ಆರ್ಎಸ್ಎಸ್ ನಾಯಕ ಇಂದ್ರೇಶ್ ಕುಮಾರ್ ಕೈವಾಡ ಇದೆ ಅಂತ ನೇರ ಬೆರಳು ಮಾಡಿದ್ದಾರೆ. 2008ರ ಮಾಲಿಂಗಾಂವ್ ಬ್ಲಾಸ್ಟ್ ಕೇಸ್ನ ಖುಲಾಸೆಯಾದ ಬಿಜೆಪಿಯ ಮಾಜಿ ಸಂಸದೆ ಪ್ರಜ್ಞಾ ಸಿಂಗ್ ಠಾಕೂರ್ ಮತ್ತು ಕರ್ನಲ್ ಪ್ರಸಾದ್ ಪುರೋಹಿತ್ ಮೇಲೆಯೂ ಇವರು ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟೇ ಯಾಕೆ, 1998ರ ಪೋಖ್ರಾನ್ ಪರಮಾಣು ಪರೀಕ್ಷೆ, ಕಾರ್ಗಿಲ್ ಯುದ್ಧ, 2002ರ ಗುಜರಾತ್ ಗಲಭೆ, 2019ರ ಪುಲ್ವಾಮಾ ದಾಳಿ ಮತ್ತೆ 370 ವಿಧಿ ರದ್ದುಗೊಳಿಸಿದ ವಿಚಾರ, ಈ ಎಲ್ಲದರ ಹಿಂದೆ ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರ ರಾಜಕೀಯ ದುರುದ್ದೇಶಗಳಿದೆ ಅಂತ ಶಿಂಧೆ
ಶಿಂಧೆ ಸಾಲು ಸಾಲು ಆರೋಪಗಳ ಪಟ್ಟಿ ಮಾಡಿದ್ದಾರೆ. ಇತ್ತೀಚೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಆರ್ಎಸ್ಎಸ್ ವಿರುದ್ಧ ತೊಡೆ ತಟ್ಟಿದ್ದಾರೆ. ಮೋಹನ್ ಭಾಗವತ್ಗೆ ಬಹಿರಂಗ ಪತ್ರ ಬರೆದಿದ್ದ ಖರ್ಗೆ, ನಿಮ್ಮ ಸಂಘಟನೆಯ ಕಾನೂನು ಸ್ಥಿತಿ ಏನು, ಬೈಲಾ ಇದ್ಯಾ, ರಿಜಿಸ್ಟ್ರೇಷನ್ ಆಗಿದ್ಯಾ, ಕೋಟ್ಯಾಂತರ ರೂಪಾಯಿ ಫಂಡ್ ಎಲ್ಲಿಂದ ಬರುತ್ತೆ, ಟ್ಯಾಕ್ಸ್ ಕಟ್ತೀರಾ ಅಂತ ಚರ್ಮ ಸುಲಿಯುವಂತೆ ಪ್ರಶ್ನೆ ಕೇಳಿದ್ರು. ಈಗ ಶಿಂಧೆ ಬರೆದಿರುವ ಪತ್ರವು ಪ್ರಿಯಾಂಕ್ ಖರ್ಗೆ ಕೈ ತಲುಪಿದೆ. ಮತ್ತೊಂದೆಡೆ ವಾಷಿಂಗ್ಟನ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳಿ ಅವರನ್ನ ನಿಮ್ಮ ಆರ್ಎಸ್ಎಸ್ ಅನ್ನ ಅಮೆರಿಕದ ಜನಾಂಗೀಯವಾದಿ ಕೂಕ್ಲಕ್ಸ್ ಕ್ಲಾನ್ಗೆ ಹೋಲಿಸಬಹುದೇ ಅಂತ ವಿದೇಶಿ ಮಾಧ್ಯಮಗಳು ಕೆಣಕಿದ್ವು. ಅದಕ್ಕೆ ಹೊಸಬಾಳೆ, ನಮ್ಮನ್ನ ಅಮೆರಿಕದ ಬಿಳಿಯರ ಪ್ರಾಬಲ್ಯವಾದಿ ಗುಂಪಿಗೆ ಹೋಲಿಸಬೇಡಿ, ನಮ್ಮನ್ನ ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ, ನಾವು ಮುಸ್ಲಿಂ ವಿರೋಧಿ ಅಂತ ಅಲ್ಲ ಎಂದು ಉತ್ತರ ಕೊಟ್ಟಿದ್ದಾರೆ. ಆದ್ರೆ ದೇಶದ ಒಳಗಡೆ ಸ್ವತಃ ಅವರ ಸಂಘದ ಕಾರ್ಯಕರ್ತರೇ ಮಾಡ್ತಿರೋ ಈ ಬಾಂಬ್ ಆರೋಪಗಳಿಗೆ ಸಂಘದ ನಾಯಕರ ಹತ್ತಿರ ಉತ್ತರವೇ ಇಲ್ಲ. ಧರ್ಮ ಮತ್ತು ರಾಷ್ಟ್ರೀಯ ಭಕ್ತಿ ಹೆಸರಿನಲ್ಲಿ ಅಧಿಕಾರ ನಡೆಸ್ತಿರೋ ಸಂಘ ಪರಿವಾರದ ಅಸಲಿ ಬಣ್ಣ ಏನು ಅನ್ನೋದು ಅವರ ಜೊತೆಯಲ್ಲೇ ಬೆಳೆದವರ ಬಾಯಿಂದ ಹೊರಬರ್ತಾ ಇದೆ. ಸಾಕ್ಷ್ಯಗಳಿದ್ರೂ ಕೂಡ ತನಿಖಾ ಸಂಸ್ಥೆಗಳು ಮತ್ತು ಕೋರ್ಟ್ಗಳ ಮುಖಾಂತರ ಆಟವಾಡಿ ಬಚಾವಾಗ್ತಿದ್ದಾರೆ ಅನ್ನೋ ಶಿಂಧೆ ಆರೋಪಕ್ಕೆ ಸರ್ಕಾರ ಏನ್ ಹೇಳುತ್ತೆ? ದೇಶದ ಭದ್ರತೆಯ ಜೊತೆ ರಾಜಕೀಯ ಮಾಡೋ ಇಂತಹ ಸಂಘಟನೆಗಳ ಮೇಲೆ ಕ್ರಮ ಆಗಬೇಕಾ ಬೇಡವಾ? ಈ ಯಶವಂತ್ ಶಿಂಧೆ ಅವರ ಪತ್ರ ಮತ್ತು ಆರೋಪಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.